ಇವತ್ತು ಒಂದು ವಿಶೇಷವಾದ ಗೌರವಕ್ಕೆ ಪಾತ್ರರಾಗಿದ್ದಾರೆ ನಮ್ಮ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಜಗದೀಶ್ ಅವರು ಬಂದಿದ್ದಾರೆ. ಜಗದೀಶ್ ಸರ್ ದಯವಿಟ್ಟು ಬರಬೇಕು, ಒಂದು ಜೋರಾದ ಚಪ್ಪಾಳೆ ಬರಬೇಕು. ತೋಟಗಾರಿಕಾ ಇಲಾಖೆ ಒಂದು ರೀತಿ ನಮಗೆ ಬಹಳ ಖುಷಿಯನ್ನು ತರುವಂತಹ ಇಲಾಖೆ. ಅದರ ಜೊತೆಗೆ ನಾವೊಂದು ಮನವಿಯನ್ನು ಇರಿಸ್ತಾ ಇದ್ದೇವೆ ಅವರಿಗೆ ಸನ್ಮಾನ ಮಾಡೋ ಮುಖೇನ. ನಮ್ಮದೊಂದು ಪುಟ್ಟ ಸ್ವಾರ್ಥ ಏನಪ್ಪ ಅಂತ ಹೇಳಿದ್ರೆ, ನೀವು ಅಲ್ಲಿ ಫ್ಲವರ್ ಶೋನ ನೋಡ್ತಿರ್ತೀರಾ ಅಲ್ವಾ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ. ಜಗದೀಶ್ ಅವರೇ, ನಮ್ಮ ದನಿಯಾಗಿ ನೀವು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಫ್ಲವರ್ ಶೋ ಆಯೋಜನೆಯನ್ನ ಮಾಡಲಿಕ್ಕೆ ಸಂಬಂಧಪಟ್ಟವರಿಗೆ ಮನಮುಟ್ಟುವಂತೆ ತಿಳಿಸ್ಬೇಕು ಅನ್ನೋದು ಸಮಸ್ತ ಕನ್ನಡಿಗರ ಒಂದು ಮನವಿ. ಜಗದೀಶ್ ಅವರು ಯಾವ ಥರ ವಿಶೇಷ ಅಂದರೆ, ಅವ್ರು ಊಟಿ ನೀವು ಹೋಗಿ ನೋಡಬೇಕು, ಮೈಸೂರು ಹೋಗಿ ನೋಡಬೇಕು, ಲಾಲ್ಬಾಗ್ ಹೋಗಿ ನೋಡಬೇಕು. ಅಲ್ಲಿ ನಾವು ಅನ್ಕೊಂತೀವಿ ಪ್ರಾದೇಶಿಕತೆ ಬಗ್ಗೆ ನಾವು ಮಾತಾಡ್ತೀನಿ, ಇನ್ನೊಬ್ಬರು ದೇಶ ಪ್ರೇಮದ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ. ಅದನ್ನು ಸಮತೋಲನವಾಗಿ ನಡ್ಸ್ಕೊಂಡು ಬರ್ತಾ ಇರೋದು ನಮ್ಮ ಜಗದೀಶ್ ಸರ್ ಅವರು. ನೀವು ಏನು ಲಾಲ್ಬಾಗ್ನಲ್ಲಿ ನೋಡ್ತೀರಾ, ಒಂದು ನ್ಯಾಷನಲ್ ಫೆಸ್ಟಿವಲ್ಗೆ ಯಾವ ಥರ ಬೇಕೋ ಆ ಥರ ಒಂದು ಅದ್ಭುತವಾಗಿರುವಂಥ ಸೆಟಪ್ಗಳು ಮಾಡಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಕ್ರಿಯೇಟಿವು, ತುಂಬ ಹಾರ್ಡ್ ವರ್ಕಿಂಗು ಮತ್ತು ಎಕ್ಸ್ಟ್ರೀಮ್ಲಿ ಆ್ಯಕ್ಟಿವ್ ಪರ್ಸನಾಲಿಟಿ, ಸೈಲೆಂಟು ಬಟ್ ಸಿಕ್ಕಾಬಟ್ಟೆ ಕೆಲಸ, ಡೆಡಿಕೇಟೆಡ್ ಟೀಮ್ ಇಟ್ಕೊಂಡಿದ್ದಾರೆ. ಮತ್ತು ಯಾವಾಗ ಕರ್ನಾಟಕದ ಪ್ರಾದೇಶಿಕತೆ ವಿಚಾರಗಳು ಬರುತ್ತೋ, ಕೆಂಗಲ್ ಹನುಮಂತಯ್ಯ ಅವ್ರದ್ದು ಇರ್ಬೋದು, ಮೊನ್ನೆ ರಾಜ್ಕುಮಾರ್ ಅವ್ರು ಮಾಡಿದ್ರು, ಕೋಟಿ ಜನ ಬಂದಿದ್ರು, ಲಕ್ಷಾಂತರ ಜನ ಬಂದಿದ್ರು. ಬಸವಣ್ಣ ಅವ್ರದ್ದು ಮೊನ್ನೆ ಮಾಡಿದ್ರು, ಅದ್ಭುತ. ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕೂ ಅವಕಾಶ ಸಿಕ್ತು, ಸ್ವಲ್ಪ ಓಡಾಡೋಕ್ಕೆ ಅವಕಾಶ ಸಿಕ್ತು. ಅತ್ಯದ್ಭುತವಾದ ಪ್ರಾದೇಶಿಕತೆ ಪ್ರತಿಪಾದನೆ ಮಾಡೋ ಅಂಥವ್ರು ನಮ್ಮ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಜಗದೀಶ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ ಕಡೆ ನಿಮಗೆ ತುಂಬ ಕಡಿಮೆ ಈ ಥರ ಒಂದು ಮನಸ್ಸಿನಲ್ಲಿ ಬದ್ಧತೆ ಇಟ್ಕೊಂಡು ಮಾಡೋದು. ಅವರು ಅವ್ರ ಬ್ಲಡ್ನಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಒಂದು ಕ್ರಿಯಾತ್ಮಕವಾಗಿ ನಾವು ಶೋಕೇಸ್ ಮಾಡಬೇಕು ಅಂತ ಪ್ರತಿಯೊಂದು ತುಂಬ ಸ್ಟ್ಯಾಂಡರ್ಡಾಗಿ ಮಾಡ್ತಾರೆ. ನೀವು ಊಟಿಗೆ ಹೋಗಬೇಕು, ಊಟಿಯಲ್ಲಿ ನಮ್ಮ ಕರ್ನಾಟಕದ ಸರ್ಕಾರದ್ದು ದೊಡ್ಡ ಗಾರ್ಡನ್ ಇದೆ, ಅದು ಎಲ್ಲ ಅವರು ನೋಡಿಕೊಂಡು ಅತ್ಯದ್ಭುತವಾಗಿದೆ. ಮೈಸೂರಿನಲ್ಲಿ ಮೊನ್ನೆ ಮಾಡಿದರು, ನಾನು ಟಿ ವಿಲಿ ನೋಡ್ತಾ ಇದ್ದೆ, ನೋಡಿದಾಗಲೇ ಗೊತ್ತಾಯ್ತು ಇದು ಯುವತೆ ಕೈ ಚಳಕ ಅಂತ. ಆಮೇಲೆ ಕೇಳಿದೆ, ಸರ್ ನೀವೇನ ಮಾಡಿದ್ದು? ಹೌದು ಅಂತ ಹೇಳಿದ್ರು. ಅತ್ಯದ್ಭುತವಾಗಿರುವಂಥ ಸಾಧಕರು, ಇವ್ರನ್ನ ಯಾವತ್ತೂ ನೆನೆಸ್ಕೋಬೇಕು ನೀವು. ಮತ್ತು ತುಂಬ ಪರಿಸರ ಕಾಳಜಿ ಇರುವಂಥವ್ರು. ನಮ್ಮ ಒಂದು ತುಂಬ ನಮ್ಮ ಕೃಷ್ಣ ಬಜಗೂರು ಸ್ನೇಹಿತರು ಒಂದು ಸತಿ ಒಂದು ಪೋಸ್ಟ್ ಹಾಕಿದರು, ಈ ಯಾವಾಗ್ಲೂ ಇದನ್ನು ಲಾಲ್ಬಾಗ್ನಲ್ಲಿ 2 ನ್ಯಾಷನಲ್ ಫೆಸ್ಟಿವಲ್ಗೆ ಮಾಡ್ತಾರೆ, ಕರ್ನಾಟಕಕ್ಕೆ ರಾಜ್ಯೋತ್ಸವಕ್ಕೆ ಯಾಕೆ ಮಾಡಬಾರ್ದು ಅಂತ. ತುಂಬ ಚೆನ್ನಾಗಿ ಸ್ಟ್ರೈಕ್ ಆಯಿತು ನನಗೆ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಹೋಗಿ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡಿ, ಈ ಥರ ಒಂದು ಇತಿಹಾಸನ ಸೃಷ್ಟಿ ಮಾಡಬೇಕು. ನಾವು ಯಾವಾಗ್ಲೂ ನಮ್ಮ ಏನು ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕೂಡ ಲಾಲ್ಬಾಗ್ನಲ್ಲಿ ಇನ್ಮೇಲಿಂದ ಪ್ರತಿ ವರ್ಷ ಕೂಡ ಈ ಥರ ಒಂದು ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಕೂಡ ಎಲ್ಲರ ಪರವಾಗಿ 7 ಕೋಟಿ ಕನ್ನಡ ಜನರ ಪರವಾಗಿ ಇವತ್ತೊಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ, ಆದಷ್ಟು ಮನವಿ ಕೊಡ್ತಾ ಇದ್ದೀವಿ. ಈ ಥರ ಮುಂದೆ ಬರುತ್ತೆ ಅಂತ ನಾವು ಕನಸು ಕಾಣೋಣ. ಅವ್ರಿಗೆ ಏನು ಶಕ್ತಿ ಬೇಕೋ ನಾವು ಹೊರಗಡೆಯಿಂದ ಕೊಡೋಣ ಅಂತ ಹೇಳ್ತಾ ಅವ್ರಿಗೆ ರಿಕ್ವೆಸ್ಟ್ ಎಲ್ಲ ಮನವಿ ಕೊಡ್ತಾ ಇದ್ದೀವಿ. ಅದ್ಭುತ. ಈ ಕೆಲಸಗಳಾಗಬೇಕು. ನೀವು ಎಲ್ಲೇ ಹೋಗಿ ಏನೇ ಮಾಡ್ತಾ ಇರಿ, ಯಾವುದೇ ಸ್ಥಾನದಲ್ಲಿರಿ, ಆದರೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಕನ್ನಡ ಕೆಲಸವನ್ನು ಮಾಡಿ, ಕನ್ನಡದ ಇತಿಹಾಸವನ್ನು ಸೃಷ್ಟಿಸಿದಂತಹ ಅರಸುಗಳ ಚರಿತ್ರೆಯನ್ನು ಮತ್ತೆ ನೆನಪಿಸುವಂಥ ಪ್ರಯತ್ನ ಹೀಗಾಗಲಿ. ಸರ್ ಧನ್ಯವಾದಗಳು. ಇನ್ನು ಮುಂದೆ 3 ಬಾರಿ ಫಲಪುಷ್ಪ ಪ್ರದರ್ಶನ ಆಗುವಂತಾಗಲಿ. 3ನೇದು ಯಾವುದಾದ್ರು ರಾಜ್ಯೋತ್ಸವದ ಸಮಯಕ್ಕೆ ಒಂದು ಜೋರಾದ ಚಪ್ಪಾಳೆ. ಆಮೇಲೆ ಅನ್ಕೋಬಾರ್ದು, ಏನಪ್ಪ ಸನ್ಮಾನ ಮಾಡೋಕ್ಕೆ ಕರೆದ್ಬಿಟ್ಟು ಮನವಿನೂ ಕೊಟ್ಟಿದ್ದಾರೆ ಅಂತ. ಖಂಡಿತ ನೀವು ಮಾಡ್ತೀರಾ ಅಂತ ಗೊತ್ತಿದೆ, ಅದಕ್ಕಾಗಿ ಎಲ್ರಿಗೂ ನಮಸ್ಕಾರ. ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ ನಮ್ಮ ಆತ್ಮೀಯ ಹಿತೈಷಿಗಳು ಹೇಳಿದಾಗೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ, ಅಮೆರಿಕ ಮತ್ತು ಲಂಡನ್ನ ಹೊರತುಪಡಿಸಿದರೆ. ಸುಮಾರು 215 ಫಲಪುಷ್ಪ ಪ್ರದರ್ಶನ ಕಂಡಿರ್ತಕ್ಕಂಥ ಐತಿಹಾಸಿಕ ಲಾಲ್ಬಾಗ್ ಮತ್ತು ಗಾಜಿನ ಮನೆ ಇದುವರೆಗೂ ಕೂಡ ಕೇವಲ ಫಲಪುಷ್ಪಗಳನ್ನು ಮಾತ್ರ ಇಡ್ತಾಯಿದ್ವಿ. ಕಳೆದ ಸುಮಾರು 12 ವರ್ಷಗಳಿಂದ ಈ ನಾಡಿನ ದಾರ್ಶನಿಕರು, ಈ ನಾಡಿಗೆ ಬೆಳಕನ್ನು ಕೊಟ್ಟಂಥವ್ರನ್ನ ನೆನಕೊಂಡು ಅವರ ಇಡೀ ಒಂದು ಹುಟ್ಟು ಬೆಳವಣಿಗೆ, ಅವರ ಸಾಧನೆಯನ್ನು ಕನ್ನಡಿಗರಿಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಸೊ ಅದಕ್ಕೆಲ್ಲ ತಮ್ಮ ಗೆಳೆಯರ ಹಿತೈಷಿ ಮತ್ತು ಅವರ ಒಂದು ಸಹಕಾರ ಮಾರ್ಗದರ್ಶನವೂ ಕೂಡ ಇದೆ. ಮುಂದೆ ಅವರು ಹೇಳಿದಾಗೆ ಕನ್ನಡ ವಿಚಾರದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತ 100% ಅದನ್ನು ಮಾಡಲೇಬೇಕು ಅಂತ ಕಟಿಬದ್ಧತೆ ಇದೆ. ಅದನ್ನು ಖಂಡಿತ ಸಾಕಾರಗೊಳಿಸೋಣ ತಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿರಿಯರೊಂದು ಮಾತಿದೆ, ಉಪ್ಪಿಟ್ಟವ್ರನ್ನ ಮುಪ್ಪಿನವರೆಗೂ ಮರಿಬಾರ್ದಂತೆ. ಹಂಗಿರೋದ್ರಲ್ಲಿ ಇಂತಹ ಇತಿಹಾಸ ಪುರುಷರನ್ನ ಸ್ಮರಿಸ್ಕೊಳ್ಳೋದ್ರಿಂದ ನಾವೇನು ಋಣವನ್ನು ಕಳ್ಕೋತಿಲ್ಲ,
ಋಣಭಾರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬಹುದು ಅಷ್ಟೇ, ಅವರ ಚರಿತ್ರೆಯನ್ನು ಕೊಂಡಾಡೋ ಮುಖೇನ. ಧನ್ಯವಾದಗಳು ಸರ್, ನಾವು ಕೊಟ್ಟಿರುವಂಥ ಮನವಿಗೆ ನೀವು ಖಂಡಿತ ನೀವು ಅಧಿಕಾರಿಗಳು ಅಸ್ತು ಅಂತ ಬೇಗ ಅನ್ನಿ ಅಂತ ಕೋರ್ಕೊಳ್ತಾ